ನಟ ಅಲ್ಲು ಅರ್ಜುನ್ ಬಂಧನ ರಾಜಕೀಯ ಪ್ರೇರಿತ ಅನ್ನುವಂತ ಚರ್ಚೆ ಶುರುವಾಗಿದೆ. ತೆಲಂಗಾಣ ಸರ್ಕಾರದ ವಿರುದ್ಧ ತೆಲಂಗಾಣ ಬಿಜೆಪಿ ಮುಗಿಬಿದ್ದಿದೆ. ಈ ಕುರಿತು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರಕ್ಕೂ ಬಂಧನಕ್ಕೂ ಸಂಬಂಧ ಇಲ್ಲ, ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂತ ಹೇಳಿದ್ದಾರೆ. ಸಲ್ಮಾನ್ ಖಾನ್, ಸಂಜಯ್ ದತ್ ಯಾಕೆ ಅರೆಸ್ಟ್ ಆದ್ರು? ಈ ದೇಶದಲ್ಲಿ ಸಾಮಾನ್ಯ ಪ್ರಜೆಯಿಂದ ಪ್ರಧಾನಮಂತ್ರಿವರೆಗೆ ಕಾನೂನು ಎಲ್ಲರಿಗೂ ಒಂದೇ. ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಲ್ಲಿ ಎಲ್ಲರಿಗೂ ಅದು ಸಮಾನವಾಗಿ ಅನ್ವಯವಾಗುತ್ತದೆ. ಪುಷ್ಪ 2 ಪ್ರೀಮಿಯರ್ ಶೋಗೆ ನಾವೇ ಅನುಮತಿ ನೀಡಿದ್ವಿ. 300 ರೂಪಾಯಿದ ಟಿಕೆಟ್ ಬೆಲೆ 1300 ರೂಪಾಯಿ ಮಾಡಿದ್ರು. ಪ್ರೀಮಿಯರ್ ಶೋಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಬಂದಿದ್ರು. ಈ ವೇಳೆ ಅಲ್ಲು ಅರ್ಜುನ್ ಬಂದಿದ್ದಕ್ಕೆ ಕಾಲ್ತುಳಿತಾಗಿ ಓರ್ವ ಮಹಿಳೆ ಪ್ರಾಣ ಕಳ್ಕೊಂಡ್ರು. ಅವರ ಮಗ ಆಸ್ಪತ್ರೆಯಲ್ಲಿ 13 ದಿನದಿಂದ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಈ ಸಂಬಂಧ ಕ್ರಿಮಿನಲ್ ಕೇಸ್ ಬುಕ್ ಆಗಿದೆ. ಥಿಯೇಟರ್ ಮಾಲೀಕರು ಸೇರಿ ಎಲ್ಲರ ವಿರುದ್ಧ ಕೇಸ್ ದಾಖಲಾಗಿದೆ. ಅಲ್ಲು ಅರ್ಜುನ್ ಮೇಲೂ ಕೇಸ್ ಆಗಿದೆ. ಜನ ಸತ್ರು ಕೇಸ್ ಹಾಕಬಾರ್ದ? ಹಾಗಾದ್ರೆ ಒಂದು ಜೀವಕ್ಕೆ ಬೆಲೆನೇ ಇಲ್ವಾ? ಅಲ್ಲು ಅರ್ಜುನ್ ಬಂದು ಸಿನಿಮಾ ನೋಡ್ಕೊಂಡು ಹೋಗಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಅದು ಬಿಟ್ಟು ಕಾರ್ನ ಮೇಲೆ ಹತ್ತಿ ಫ್ಯಾನ್ಸ್ಗೆ ಕೈ ಬೀಸ್ತಾ ಶೋ ಮಾಡಿದ್ರು. ಅವರನ್ನ ನೋಡಲು ಹೋಗಿ ಕಾಲ್ ತುಳಿತಾಗಿ ಇಷ್ಟೆಲ್ಲ ಅನಾಹುತ ಆಯ್ತು. ಅವರು ಚಿಕ್ಕ ವಯಸ್ಸಿನಿಂದ ನನಗೆ ಗೊತ್ತು. ಅವರ ಮಾವ ಚಿರಂಜೀವಿ ಕಾಂಗ್ರೆಸ್ ನಾಯಕರು. ಅವರ ಪತ್ನಿಯ ಅಪ್ಪ ಅಲ್ಲು ಅರ್ಜುನ್ ಮಾವ ಚಂದ್ರಶೇಖರ್ ರೆಡ್ಡಿ ಸಹ ಕಾಂಗ್ರೆಸ್ನ ನಾಯಕರೇ. ಅಲ್ಲು ಅರ್ಜುನ್ ಪತ್ನಿ ನನ್ನ ಸಂಬಂಧಿಯೂ ಹೌದು. ಸಂಬಂಧ ಅಂತ ತಪ್ಪು ಮಾಡಿದವ್ರನ್ನ ಬಿಡೋಕಾಗುತ್ತಾ? ಇಲ್ಲಿ ಕೊಡೋದು ತಗೊಳ್ಳೋದು ಏನೂ ಇಲ್ಲ. ಪೊಲೀಸರು ಅವರ ಕೆಲಸ ಮಾಡಿದ್ದಾರೆ ಅಷ್ಟೇ.